ಹ್ಮ್. ಆಕಾಶ, ಆಕಾಶ, ಮಕ್ಕಳು ಏ ಗೀತಾ, ಏನು ಅಂತ ಹೇಳೆ. ದೇವರೇ ಗೊತ್ತಾಗ್ತಿಲ್ಲಪ್ಪ. ಹೊಸ ಜೀವನ. ಅಯ್ಯೋ ಕರ್ಮ. ಅಯ್ಯೋ ಬೇರೆ ಏನಾದ್ರೂ ಹೇಳ್ರಿ. ಮಾವ ಅವರೇ, ನಿಮಗೆ ಟೈಮ್ ಆಗ್ತಾ ಇದೆ. ಇರಪ್ಪ ಸ್ವಲ್ಪ. ಜೀವನ 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 ಚೈತ್ರ. ವೆರಿ ಗುಡ್. ನನ್ ಮರ್ಯಾದೆ ಉಳಿಸ್ಬಿಟ್ಟೆ ನೀನು. ಸೂಪರ್. ಅಳಿಯಂದ್ರೆ ಆಗಿದೆ. ಅಳಿಯಂದ್ರೆ ಈಗ ನೀವು ಆಟ ಶುರು ಮಾಡಿ. ಸರಿ ಮಾವ. ಲೇಗೀತಾ, ಮರ್ಯಾದೆ ಕಳಿಬೇಡ ಕಣೆ, ಉಳ್ಸೆ. ರೀ, ಫಸ್ಟ್ ಆಕ್ಟಿಂಗ್ ಮಾಡ್ರಿ, ಆಮೇಲೆ ಹೇಳ್ತೀನಿ. ನನ್ನ ಫೇವ್ರೆಟ್ ಗ್ರೀನು, ಅದನ್ನೇ ತಗೊಂಡ್ಬಿಡಣ್ಣ. ಅಯ್ಯೋ ರೀ, ನಂಜುಂಡಿ ಕಲ್ಯಾಣ ಎಷ್ಟು ಈಸಿ ಗೊತ್ತಾ? ಸೂಪರ್. ಈಗ ಸಣ್ಣ ಮಕ್ಕಳ ಸರದಿಗೆ ಹೋಗೋಣ. ಮೊದಲಿಗೆ ಅನುಬೇಡ. ತೇಜು, ನೀನು ಬಾ. ಆಯ್ಕೊಳ ಬೇಗ. ಕುಡಿಲಿ, ಓದ್ ಹೇಳ್ತೀನಿ. ಹಲೋ ಪುಟಿ. ಸೂಪರ್. ಈಗ ಯಾರನ್ನು ಕರೆಯೋಣ? ಈಗ ಹ್ಯಾಂಡ್ಸಮ್ ಹಂಕ್ ಆಗಿರುವಂತ ವಿಕ್ರಾಂತ್ ಅವರು ವೇದಿಕೆ ಮೇಲೆ ಬರಬೇಕು. ಪಲ್ಲವಿಯವರು ಹೇಗೆ ಉತ್ತರ ಕೊಡ್ತಾರೆ ಅಂತ ನೋಡೋಣ. ಬನ್ನಿ ಸರ್. ನಾನು ನೀವುನಾ?
ಹದಿಹರೆಯದ ಮನಸ್ಸುಗಳು ಒಂದಾಗಿದೆ, ಬಗೆಹರೆಯದ ಒಗಟುಗಳು ಸಾಲಾಗಿದೆ. ಹದಿಹರೆಯದ ಮನಸ್ಸುಗಳು ಒಂದಾಗಿದೆ, ನನ್ನಲ್ಲಿ ಕಾಡುವ ಅದು ಕಲ್ಪನೆ ಮುದ್ದಾದ ಕನಸಿಗೆ ನಾನಿನ್ನ ಪ್ರೀತಿಸುವೆ. ಎಸ್, ಪರ್ಫೆಕ್ಟ್, ಕರೆಕ್ಟ್ ಆಗಿದೆ. ನಾನಿನ್ನ ಪ್ರೀತಿಸುವೆ. ಸುಲೋಚನಾ ನೋಡಿದ್ರಾ? ರೀ ನೋಡ್ರಿ, ನಾನು ನಿನ್ನ ಪ್ರೀತಿಸುವೆ ಅಂತ ಪದಗಳಲ್ಲಿ ಹೇಳೋದು ತುಂಬಾನೇ ಸಿಂಪಲ್, ಆದ್ರೆ ಆ ಭಾವನೆಗಳನ್ನ ವ್ಯಕ್ತಪಡಿಸೋದು ತುಂಬಾನೇ ಕಷ್ಟ. ಅದು ವಿಕ್ರಾಂತ್ ಅವರೇ, ನಾನಿನ್ನ ಪ್ರೀತಿಸುವೆ ಅನ್ನೋದು ತುಂಬಾ ಸಿಂಪಲ್, ಆದ್ರೆ ನಾನು ಯಾಕೆ ಇಷ್ಟು ಕಷ್ಟಪಟ್ಟೆ ಅಂತಾನೆ ಗೊತ್ತಾಗ್ಲಿಲ್ಲ. ಆಟ ತುಂಬಾ ಚೆನ್ನಾಗಿತ್ತು. ಈಗ ನನ್ ಕಡೆಯಿಂದ ಒಂದು ಗೇಮ್. ಅದನ್ನ ಗೇಮ್ ಅಂತ ಹೇಳಕ್ಕಾಗಲ್ಲ, ಆದ್ರೂ ಒಂಥರ ಗೇಮ್. ಉತ್ತರ ಹೇಳ್ಬೇಕು. ಸತ್ಯವಾದ ಉತ್ತರ ಕೊಡ್ಬೇಕು. ಅಷ್ಟೇ. ಎಲ್ರಿಗೂ ಒಂದೇ ಪ್ರಶ್ನೆ, ಬೇರೆ ಬೇರೆ ಪ್ರಶ್ನೆ ಇರುವುದಿಲ್ಲ. ಒಬ್ರಾದ್ಮೇಲೆ ಒಬ್ರು ಉತ್ತರ ಕೊಡ್ಬೇಕು. ಓಕೆ? ಆಯ್ತು, ಕೇಳಿ ಮಾವ. ಆದ್ರೆ ತುಂಬಾ ಕಷ್ಟದ ಪ್ರಶ್ನೆ ಕೇಳೋ ಹಾಗಿಲ್ಲ, ಆಯ್ತಾ? ಕಷ್ಟವಾದ ಪ್ರಶ್ನೆ ಅಲ್ಲಮ್ಮ, ಎಲ್ಲರಿಗೂ ಇಷ್ಟವಾದ ಪ್ರಶ್ನೆ. ಕೇಳಿ ಸರ್, ಗೀತಾ ಅವ್ರ ಕಡೆಯಿಂದನೇ ಉತ್ತರಗಳು ಶುರುವಾಗ್ಲಿ. ಗೀತಾ, ದೇವ್ರ ಪ್ರತ್ಯಕ್ಷ ಆಗಿ ವರ ಕೇಳು ಅಂದ್ರೆ ಏನ್ ವರ ಕೇಳ್ತೀಯಾ? ಅಪ್ಪ 5 ಕೋಟಿ ಕೊಡು ಅಂತ ಕೇಳ್ತೀನಿ. ಓ ಸರಿ, ನಾನು ಇದ್ದಲ್ಗೆ ಬಂದು ತಗೊಂಡೋಗು ಅಂದ್ರೆ ಹೊರಟು ಬಿಡ್ತೀಯಾ? ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀರಾ? ಅತ್ತೆ, ಈಗ ನೀವು ಉತ್ತರ ಹೇಳ್ಬೇಕು. ನಮಗಂತೂ ವಯಸ್ಸಾಗಿದೆ ಅಳಿಯಂದ್ರೆ, ಇನ್ನೇನ್ ಕೇಳೋದು? ಆರೋಗ್ಯ ಭಾಗ್ಯ ಕೊಡಪ್ಪ ಅಂತ ಕೇಳ್ಕೊಳ್ಳೋದು ಅಷ್ಟೇ. ಸುಲೋಚನಾ ಅವರೇ, ಈಗ ನೀವು. ಪಲ್ಲವಿ ತರ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ಲಿ ಅಂತ ಕೇಳ್ಕೊತೀನಿ. ತೇಜು, ಈಗ ನೀನ್ ಹೇಳು. ದೇವ್ರ ಪ್ರತ್ಯಕ್ಷ ಆಗಿ ನಿನ್ಗೊಂದು ವರ ಕೇಳು ಅಂದ್ರೆ ದೇವ್ರ ಹತ್ರ ಏನ್ ವರ ಕೇಳ್ತೀಯಾ? ಪಲ್ಲವಿ ಅಮ್ಮ ನಮ್ನ ಬಿಟ್ಟು ಎಲ್ಲಿಗೂ ಹೋಗ್ಬಾರ್ದು. ಪಲ್ಲವಿ ಅಮ್ಮ, ನೀವ್
ಹೋಗ್ಬೇಕು